ಪಾಕ್ ವಿರುದ್ಧ ಅಮೆರಿಕದ ಎನ್ಎಸ್ಎ ಗರಂ ಆಗ್ಬಿಟ್ಟಿದೆ. ಭಾರತವು ಭಯೋತ್ಪಾದನೆಯ ಬಲಿಪಶುವಾಗಿದೆ ಅಂತ ಹೇಳಿ ಅಮೆರಿಕ ಹೇಳಿದೆ. ಭಾರತವು ತನ್ನ ಮಿಲಿಟರಿ ಶಕ್ತಿಯ ಸಾಮರ್ಥ್ಯವನ್ನು ತೋರಿಸಿದೆ. ಪಾಕಿಸ್ತಾನದ ಮೇಲಿನ ಅಟ್ಯಾಕಿಗೆ ಅಮೆರಿಕದ ರಿಯಾಕ್ಟ್ ಇದು. ಪಾಕಿಸ್ತಾನದ ಈ ಸ್ಥಿತಿಗೆ ಪಾಕ್ ಜನರೇ ಕಾರಣ ಅಂತ ಕೂಡ ಹೇಳಿದೆ. ಈ ಸಮಸ್ಯೆಗೆ ರಾಜತಾಂತ್ರಿಕವಾಗಿ ಪರಿಹಾರವನ್ನ ಮಾಡಬಹುದು. ಪಾಕಿಸ್ತಾನದ ವಿರುದ್ಧ ಅಮೆರಿಕದ ಎನ್ಎಸ್ಎ ಮೈಕಲ್ ರುಬಿನೋ ಗರಂ ಆಗಿರುವಂತಹದ್ದು. ಈ ಮೂಲಕ ಪಾಕಿಸ್ತಾನ ಭಾರತದ ನಿರ್ಧಾರಗಳಿಗೆ, ಭಾರತ ತೆಗೆದುಕೊಂಡಂತಹ ನಿಲುವಿಗೆ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ನೋಡಿ, ಭಾರತದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡುವ ಮೊದಲೇನೆ 100ಕ್ಕೂ ಹೆಚ್ಚು ದೇಶಗಳಿಗೆ ಪಾಕಿಸ್ತಾನದ ಅಸಲಿಯತ್ತನ್ನು ಭಾರತ ಮನವರಿಕೆ ಮಾಡಿಕೊಟ್ಟಿತ್ತು. ಈ ನರಿಬುದ್ಧಿ ಹೇಗೆ ಪಾಕಿಸ್ತಾನ ಮಾಡ್ತಾ ಇದೆ ಅನ್ನೋದನ್ನು ಎಳೆ ಎಳೆಯಾಗಿ ವಿವರಿಸಿತ್ತು. ಹಾಗಾಗಿಯೇ ಇವತ್ತು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಎಲ್ಲರೂ ಛೀ ಥೂ ಅಂತ ಉಗಿತಾ ಇರುವಂಥದ್ದು. ಭಾರತ ತೆಗೆದುಕೊಂಡಂತಹ ನಿರ್ಧಾರವನ್ನು, ಭಾರತ ತೆಗೆದುಕೊಂಡಂತಹ ಕ್ರಮವನ್ನು ಸಮರ್ಥಿಸಿಕೊಳ್ತಾ ಇರುವಂಥದ್ದು. ಅದರಲ್ಲಿ ಮುಂಚೂಣಿಯಲ್ಲಿರುವಂತಹದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ.